ಅಣ್ಣಂದ್ರೆ ಅಕ್ಕಂದ್ರೆ ನಮ್ಮ ಮಾತು ಕೇಳಿಸ್ತಿದೆಯಾ? ಕೇಳಿಸ್ತಿಲ್ಲ ಅಂದ್ರೆ ಸ್ವಲ್ಪ ನಮ್ಮ ಮೈಕ್ ತೆಗೆದಿದ್ದು ಗಟ್ಟಿಯಾಗಿ ಮಾತಾಡ್ಬೋದು, ಅಷ್ಟ ಚೆಕ್ಕಿದೆ. ಸ್ವಲ್ಪ ಹಾಗೆ ಇಲ್ಲಿ ಅಕ್ಕಂದ್ರೆ ಹೇಳಿದ್ರು ಕಾಲ ಕೊಟ್ಟಾಗ ಇಲ್ಲಿ ಸಭೆಯನ್ನು ನೋಡ್ಕೊಂಡು ಸೌಮ್ಯವಾಗಿ ಮಾತಾಡ್ಬೇಕು ಅಂತ. ಅಂದ್ರೆ ಇಲ್ಲಿ ವಾತಾವರಣ ಆಗಿದೆ, ಅದಕ್ಕೆ ತಕ್ಕಂತೆ ಮಾತಾಡ್ಬೇಕು. ಅಂದ್ರೆ ಇವ್ರು ಸಭೆನ ನೋಡ್ಕೊಂಡು ಮಾತಾಡ್ಬೇಕು. ಆದ್ರೂ ಸ್ವಲ್ಪ ಉಪ್ಪು ಖಾರ ಹಾಕಿ ಸ್ವಲ್ಪ ಸಂಸಾರದ ಬಗ್ಗೆ ತಣ್ಣಗಿರೋ ಹೆಂಡತಿ, ಬಿಸಿಯಾಗಿರೋ ಊಟ ಬೇಕು ಅಂದ್ರೆ ಸರಿಯಾದ ಸಮಯಕ್ಕೆ ಮನೇಲಿರ್ಬೇಕು. ಇಲ್ಲ ಅಂದ್ರೆ ಊಟ ತಣ್ಣಗಿರುತ್ತೆ, ಹೆಂಡತಿ ಬಿಸಿಯಾಗಿರುತ್ತೆ ಅಲ್ವಾ? ಚಿಕ್ಕದಾದ ಚಪ್ಪಳೆ ಆಗಾಗ್ಬಿಟ್ಟಿದ್ರೆ ಸ್ನೇಹಿತರೆ, ನಾನು ಮುಂಬೈ ನಗರಕ್ಕೆ ಹೋಗಿದ್ದೆ. ಅಲ್ಲಿ ವೇದಿಕೆ ಮೇಲೆ ಸತ್ಯನಾರಾಯಣ ಪೂಜೆ ಮಾಡಿದ್ರು. ಅಲ್ಲ ಹೇಳ್ಕೊಂಡ್ರು ನನಗೆ, ನೀವು ದೇವ್ರ ಬಗ್ಗೆ ಆಸೆ ಮಾಡ್ಬೇಕು. ಇವತ್ತು ನನಗೆ ದೇವ್ರ ಬಗ್ಗೆ ಆಸೆ ಮಾಡಿ ಅಭ್ಯಾಸ ಇಲ್ಲ, ನಾನು ಮಾಡಿದ್ರೆ ಅಭ್ಯಾಸ ಕೇಳಬೇಕು, ಅಭ್ಯಾಸ ಕೇಳಬೇಕು. ಇಲ್ಲ ನೀವು ಜೂನಿಯರ್ ಕಾಲೇಜ್ ಅಂತೀರಿ, ಆಸೆ ಕಾಲೇಜ್ ಅಂತೀರಿ, ಯಾವ ವಿಷಯ ಕೊಟ್ಟರು ಮಾತಾಡ್ಬೇಕು, ಬಿಡಿ ಮೇಡಮ್ ಮಾತಾಡ್ತೀನಿ. ದೇವರಿದ್ದಾನೆ, ದೇವರಲ್ಲಂತೂ ಒಂದು ಚರ್ಚಾ ಸ್ಪರ್ಧೆ ಇರ್ತದೆ. ಇಡೀ ದಿನ ದೇವರಲ್ಲಂತೂ ಒಂದ್ ಕಡೆ ವಾದ ಮಾಡಿದ್ರಂತೆ, ದೇವ್ರು ಇದಂತ ಒಂದ್ ಕಡೆ ವಾದ ಮಾಡಿದ್ರೆ, ಕೊನೆಗೆ ದೇವರನ್ನಂತ ವಾದ ಮಾಡಿದವನಿಗೆ ಪ್ರಥಮ ಬಹುಮಾನ ಬಂದ್ಬಿಡ್ತದೆ. ಸಮಾರಂಭ ದೇವರನ್ನಂತ ವಾದ ಮಾಡಿದನು ಪ್ರಥಮ ಬಹುಮಾನ ತಗೊಂಡು ವೇದಿಕೆಯಿಂದ ಕೆಳಗಡೆ ಇಳಿತಾ ಇದ್ದ. ನಮ್ಮ ಮಾಧ್ಯಮದಲ್ಲೂ ನಿಂತ್ಕೊಂಡು, ಏನ್ ಸರ್ ದೇವರನ್ನಂತ ವಾದ ಮಾಡಿದ್ರೆ ನಿಮ್ಗೆ ಪ್ರಥಮ ಬಹುಮಾನ ಬಂದ್ಬಿಡ್ತಾವ? ಅಯ್ಯೋ ಅದೇನ್ ಬಂತು, ದೇವ್ರಿಗೆ ಗೊತ್ತು. ಹೀಗೆ ನಾವು ಅವರ ದೇಶಕ್ಕೆ ಹೋದಾಗ, ಅವರ ರಾಜ್ಯಕ್ಕೆ ಹೋದಾಗ ಅಲ್ಲಿ ಸಂಬಂಧಗಳು ಇಲ್ಲೇರಲ್ಲ, ಸೌಮ್ಯ ಮಾತಾಡ್ಬೋದು ಅಂತ. ಹಾಗೆ ಸ್ನೇಹಿತರೆ, ನಾನು ಮೈಸೂರಿನ ಬೆಂಬಲ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋದು. ತುಂಬಾ ಚೆನ್ನಾಗಿದ್ದೀನಿ ಅಂದ್ಕೊಳ್ಳಿ, ಆದ್ರೂ ನಾನು ಜನಸಾಮಾನ್ಯರ ಜೊತೆಗೆ ಆಟ ಓಡಿಸೋದ್ ಜೊತೆಗೆ ಅಲ್ಲಿ ಹೋದ್ರೆ ನನಗೆ ಸಾಹಿತ್ಯ, ಹಾಸ್ಯ ಎಲ್ಲ ಸಿಗುತ್ತೆ. ಕೊನೆಗೆ ಆಟ ಓಡಿಸೋದ್ ಕಲ್ತಿದ್ದೆ, ಒಂದು ಹೊಸ ಆಟ ತಗೊಂಡ್ಬಿಟ್ಟೆ. ಎಲ್ಲಾ ಪುಣ್ಯಾತ್ಮರು 18 ಲಕ್ಷ 20 ಲಕ್ಷ ಕೊಟ್ಟು ಕಾರ್ ತರ್ತಾರೆ, ಈ ಮನುಷ್ಯನಿಗೆ ಏನಾಗೈತಪ್ಪ ಆಟ ತಂದಿದ್ದಾರಲ್ಲ, ಅವಳು ಬೇಜಾರಾಗ್ತಾಳ ಅಂತೇಳಿ ಹಿಂದ್ಗಡೆ ಸುನೀತಾ ಅಂತ ಹೆಸರು ಬರ್ಸಿದ್ದೆ. ಎದುರುಗಡೆ ಮನೆಗೆ ಹೋಗಿ ನಾನು ಏನ್ ಕೇಳಿದಂತೆ, ಹೊಸ ಮನೆ ಹೊಸ ಕಾರು ನಿಂದಿಸ್ಬಿಟ್ರಿ, ಅದಕ್ಕೆ ನಾನು ನೇತಿಗೆ ಹೋಗ್ಬೇಕಾದ್ರೆ ಬರಮಿಲ್ಲಿ ನಿಮ್ ಗಂಡ ನಿಮ್ಗೇನೋ ಕಡಿಮೆ ಮಾಡಿದ್ದಾರೆ, ಹೊಸ ಆಟ ತಂದಿದ್ದಾರೆ, ಅದ್ರ ಹಿಂದ್ಗಡೆ ದೊಡ್ಡ ಸುನೀತಾ ಅಂತ ಬರ್ಸಿದಾರಲ್ಲ. ಅಯ್ಯೋ ನಮ್ ಗಂಡ ಹೊಸ ಆಟ ತಂದಿದ್ದಾರೆ, ಅದ್ರ ಹಿಂದ್ಗಡೆ ದೊಡ್ಡ ಸುನೀತಾ ಅಂತ ಬರ್ಸಿದ್ದಾರೆ, ಅದ್ರ ಕೆಳಗಡೆ ಬಾಡಿಗೆಗೆ ಅಂತ ಬರ್ಸಿದ್ದಾರೆ. ನೋಡಿ, ಗಂಡ ಹೆಂಡತಿ ಕೆಲಸಂದ್ರೆ ಮನಸ್ಸು ಬಿಚ್ಚಿ ಮಾತಾಡ್ತಿರ್ತಾರೆ, ತುಂಬಾ ಸೋಷಿಯಲ್ ಮಾತಾಡ್ತಾರೆ. ಗಂಡ ಹೇಳ್ದ, ಆ ಮೂಲೆ ಮನೆ ಮೀನಾಕ್ಷಿ ರಾತ್ರಿ ನನ್ನ ಕನಸು ಬಂದ್ಬಿಟ್ಟಿದ್ದಾನೆ. ಅಯ್ಯೋ ಹೌದನ್ರಿ, ಅಯ್ಯೋ ಏನ್ ಬಿಟ್ಟಿದ್ರು ಅವಳು, ಅವಳ ಒಬ್ಬಳೆ ಬಂದಿದ್ದಲ್ಲಿ ಹೋಗ್ಕೊಂಡು ಅವಳ ಒಬ್ಬಳೆ ಬಂದಿದ್ದು, ಅವ್ರ ಜೊತೆಗೆ ಯಾರು ಬಂದಿದ್ದೀರನ್ರಿ? ಇಲ್ಲ ಕಣ, ಅವ್ರ ಜೊತೆಗೆ ಯಾರು ಬಂದಿದ್ದಿಲ್ಲ. ಅವ್ರ ಜೊತೆಗೆ ಅವ್ರ ಗಂಡ ಬಂದಿದ್ರನ್ರಿ? ಇಲ್ಲ ಕಣ, ಅವ್ರ ಗಂಡ ಬಂದಿದ್ದಿಲ್ಲ. ಅಯ್ಯೋ ಅವ್ರ ಗಂಡ ನಾನು ಕನಸು ಬಂದ್ಬಿಡ್ದ ಕಣ್ರಿ. ನೋಡಿ, ಇತ್ತೀಚೆಗೆ ಹೊಸ ಗಾದೆ ಮುಗಿಸ್ಕೊಂಡು ಮತ್ತೆ ಮಜಾ ಕೊಡ್ತಾ ಹೋಗ್ತಾರೆ. ಅದೇನ ಲವರ್ ಸಾರ್ ಹೇಳಿದ್ರೆ ಉಲ್ಲಾಸ ಅಂತೆ, ಡಾಕ್ಟರ್ ಸಾರ್ ಹೇಳಿದ್ರೆ ಕೈಲಾಸ ಅಂತೆ, ಕಿವಿನ ಇಟ್ಕೊಂಡ್ರೆ ಶೀತ ಅಂತೆ, ಮೂಗಿನ ಇಟ್ಕೊಂಡ್ರೆ ಬೋಧ ಅಂತೆ. ಈ ತರ ಹೊಸ ಗಾದೆಗಳು ಇಟ್ಕೊಳ್ಳೋದು. ಅದೇ ನಮ್ಮ ಹೆಣ್ಮಕ್ಳು ಮಾತಾಡ್ತಾರೆ, ಊರಿಗೆ ಬಂದ್ರೆ ನೀರಿಗೆ ಬಂದಂಗೆ ಇರ್ತಾನ ಅಂತ ಮಾತಾಡ್ತಾರೆ. ನಮ್ಮ ಕೆಟ್ಟ ಗಂಡಸರು ಮಾತಾಡ್ತಾರೆ, ಊರಿಗೆ ಬಂದ್ರೆ ಬಾರಿಗೆ ಬಂದಂಗೆ ಇರ್ತಾನ ಅಂತ ಮಾತಾಡ್ತಾರೆ. ಹಾಗೆ ಗಂಡ ಹೆಂಡತಿ ಜಗಳ ಮುಂದೆ ಮಲಗೋದಂತ ನಾವು ಕಲಿಯಿದೆ. ಇವತ್ತು ಬಿಡಿ ಗಂಡ ಹೆಂಡತಿ ಜಗಳ ಮಲಗಿ ಮನೇಲಿ ಎಲ್ಲ ಕಡೆ ಜಾಸ್ತಿ ಆಗ್ತೈತೆ. ಅದೇ ತರ ನಮ್ಮ ಮನೆ ಇಬ್ರು ಗಂಡ ಹೆಂಡತಿ ಜೋರ ಜಗಳ ಆಡ್ತಾ ಇದ್ರು. ರಾತ್ರಿ 12 1 ಗಂಟೆ ಆಗಿದೆ, ಮನೆ ಒಳಗೆ ಜೋರ ರೈಟ್ ಹೊಡಿತಾ ಇದೆ. ಇಬ್ರು ಪೊಲೀಸರು ಆಡಿಟ್ಕೊಂಡು ಟಕ್ 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 ಅಂತ ಡೋರ್ಗಳು ತಗಿಲಿ ಬಾಗಿಲು, ಯಾರೇ ಮನೆಗೆ ಬಂದ್ರು. ಅದೇ ಇನ್ನೂ ಡಿಸೈಡ್ ಆಗಿಲ್ಲ ಅಂತ ಹೇಳ್ತಾರೆ. ಹಾಗೆ ಸ್ನೇಹಿತರೆ, ನಮ್ಮ ಸಂಸಾರದಲ್ಲಿ ನಮ್ಮ ಮನೆ ಒಳಗೆ ಇರುತ್ತವನ್ನೇ ನಾನು ಆಯ್ಕೆ ಮಾಡಿಕೊಂಡು ಹಾಗೆ ಹಿಡಿದುಕೊಂಡು ರಾಜ್ಯದಲ್ಲಿ 1700 ಕಾರ್ಯಕ್ರಮ ಇತ್ತು. ಮದುವೆಗೆ 2 ವರ್ಷ ಆಗಿತ್ತು. ನಾನು ಏನ್ ಕಿವಿ ಬಂದು ಏನು ಹೇಳಿದ್ರು, ಏನೇನು ಅಂದ್ರೆ ನಿಮ್ ಫ್ರೆಂಡ್ ಮದುವೆ ಅಂತೆ ಆಗಲಿ ಬಿಡಿ, ಅದಲ್ಲರಿ ನಿಮ್ ಫ್ರೆಂಡ್ ಮದುವೆ ಆಗ್ತಾರೆ ನೋಡ್ರಿ ಏನಾಗಿದ್ದಾಳೆ. ಅಯ್ಯೋ ರೂಪಾಯಿ ಕಂಡ್ರೆ ಚೂರು ಚಂದಲ್ಲ. ಅದಕ್ಕೆ ನಾನೇನ ಮಾಡ್ಲಿ ರೀ, ನೀವು ಫ್ರೆಂಡ್ ಹತ್ರ ಹೋಗೋದು ಮಾತಾಡಕ್ಕಾಗಲ್ವಾ? ನಾನು ಕೇಳ ಬಟ್ಟೆ ಮಗನಿಗೆ ನಾನು ಮನೆ ಹೋದಾಗ ತಪ್ಪು ಕೂತ್ಕೊಂಡ ಅವನೆಲ್ಲರೂ ಬಂದು ಹೇಳಿದ್ದ ಒಟ್ಟು ಜೋರ